will shortly be seeing His Majesty the King to offer my resignation as Prime Minister. To the country, I would like to say first and foremost, I am sorry. I have given this job my all, but you have sent a clear signal that the government of the United Kingdom must change, and yours is the only judgment that matters. I have heard your anger, your disappointment, and I take responsibility for this loss. ಬ್ರಿಟನ್ನಿನ ಸಂಸತ್ ಚುನಾವಣೆಯಲ್ಲಿ ಆಡಳಿತಾರೂಢ ಕನ್ಸರ್ವೇಟಿವ್ ಪಕ್ಷ ಹೀನಾಯ ಸೋಲು ಅನುಭವಿಸಿದೆ. 14 ವರ್ಷಗಳ ಸುದೀರ್ಘ ಆಡಳಿತದ ಬಳಿಕ ಅಧಿಕಾರದಿಂದ ಕೆಳಗಿಳಿದಿದೆ. ಭಾರತೀಯ ಮೂಲದ ಪ್ರಧಾನಿ ರಿಷಿ ಸುನಾಕ್ ತಮ್ಮ ಸ್ಥಾನದಿಂದ ನಿರ್ಗಮಿಸಿದ್ದಾರೆ. ಆದ್ರೆ ಭಾರತೀಯರಾದ ನಾವು ಇಲ್ಲಿ ಖುಷಿ ಪಡಬೇಕಾದ ವಿದ್ಯಮಾನವೂ ಈ ಚುನಾವಣೆಗಳಲ್ಲಿ ನಡೆದಿದೆ. ದಾಖಲೆಯ ಸಂಖ್ಯೆ 26 ಭಾರತೀಯ ಮೂಲದ ಅಭ್ಯರ್ಥಿಗಳು, ಅದರಲ್ಲೂ ಹೆಚ್ಚಾಗಿ ಹಿಂದೂಗಳು ಈ ಬಾರಿ ಬ್ರಿಟನ್ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. ಕಳೆದ ಸಂಸತ್ತಿನಲ್ಲಿ 15 ಇದ್ದ ಈ ಸಂಖ್ಯೆ ಈ ಬಾರಿ ಹೆಚ್ಚಾಗಿರುವುದು ಬ್ರಿಟನ್ನಿನ ಭಾರತೀಯರಿಗಷ್ಟೇ ಅಲ್ಲ, ವಿಶ್ವದಾದ್ಯಂತ ನೆಲೆಸಿರೋ ಎಲ್ಲ ಭಾರತೀಯರು ಹೆಮ್ಮೆ ಪಡೋ ವಿಷಯವಾಗಿದೆ. ಅಧಿಕಾರ ಕಳೆದುಕೊಂಡ ಕನ್ಸರ್ವೇಟಿವ್ ಪಕ್ಷ ಮತ್ತು ಈಗ ಅಧಿಕಾರಕ್ಕೇರುತ್ತಿರುವ ಲೇಬರ್ ಪಕ್ಷ, ಈ ಎರಡು ಪಕ್ಷಗಳು ಈ ಬಾರಿ 100ಕ್ಕೂ ಹೆಚ್ಚು ಭಾರತೀಯ ಮೂಲದ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದ್ವು. ಇವರಲ್ಲಿ ಬಹುತೇಕರು ತಾವು ಹಿಂದೂಗಳು ಎಂದು ಹೆಮ್ಮೆಯಿಂದ ಹೇಳಿಕೊಂಡು ಚುನಾವಣೆ ಎದುರಿಸಿದ್ರು. ಬ್ರಿಟನ್ನ ಸಂಸತ್ತಿಗೆ ಆಯ್ಕೆಯಾದ ಭಾರತೀಯ ಮೂಲದ ಕೆಲವು ಪ್ರಮುಖ ಅಭ್ಯರ್ಥಿಗಳ ಕಿರುಪರಿಚಯ ಇಲ್ಲಿದೆ. ರಿಷಿ ಸುನಾಕ್, ಕನ್ಸರ್ವೇಟಿವ್ ಪಾರ್ಟಿ, ಹಾಲಿ ಬ್ರಿಟನ್ ಪ್ರಧಾನಿ. ಉತ್ತರ ಇಂಗ್ಲೆಂಡಿನ ರಿಚ್ಮಂಡ್ ಕ್ಷೇತ್ರವನ್ನು ಹಾಲಿ ಪ್ರಧಾನಿ ರಿಷಿ ಸುನಾಕ್ ಉಳಿಸಿಕೊಂಡಿದ್ದಾರೆ. ತಮ್ಮ ಪಕ್ಷ ಹೀನಾಯವಾಗಿ ಸೋತಿರೋದ್ರಿಂದ ಸುನಾಕ್ ತಮ್ಮ ವೈಯಕ್ತಿಕ ಗೆಲುವನ್ನ ಸಂಭ್ರಮಿಸುವ ಪರಿಸ್ಥಿತಿಯಲ್ಲಿ ಇಲ್ಲ. ಪಕ್ಷದ ಸೋಲಿನ ನಂತರ ಮತದಾರರಿಗೆ ಧನ್ಯವಾದ ತಿಳಿಸಿರುವ ಸುನಾಕ್ ಮುಂದೆ ಅಧಿಕಾರ ಹಿಡಿಯಲಿರುವ ಲೇಬರ್ ಪಕ್ಷದ ಕೀರ್ ಸ್ಟಾರ್ಮರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರೀತಿ ಪಟೇಲ್, ಕನ್ಸರ್ವೇಟಿವ್ ಪಾರ್ಟಿ, ಎಸೆಕ್ಸ್ ಕ್ಷೇತ್ರ. ಪ್ರೀತಿ ಪಟೇಲ್ ಮಾಜಿ ಸಚಿವೆ, ಬ್ರಿಟನ್ನಿನ ಗೃಹ ಇಲಾಖೆ ಸಚಿವೆಯಾಗಿದ್ರು. ವಿತಮ್ ಕ್ಷೇತ್ರದಿಂದ ಕನ್ಸರ್ವೇಟಿವ್ ಪಕ್ಷದ ಅಭ್ಯರ್ಥಿಯಾಗಿ 2010ರಿಂದ ಸತತವಾಗಿ ಗೆಲ್ಲುತ್ತಾ ಬಂದಿದ್ದಾರೆ. ಶಿವಾನಿ ರಾಜಾ, ಕನ್ಸರ್ವೇಟಿವ್ ಪಾರ್ಟಿ, ಲೀಸೆಸ್ಟರ್ ಪೂರ್ವ ಕ್ಷೇತ್ರ. ಕಳೆದ ಕೆಲ ವರ್ಷಗಳಿಂದ ಇಸ್ಲಾಂ ಮೂಲಭೂತವಾದಿಗಳ ಆಟಾಟೋಪ ಜಾಸ್ತಿಯಾಗಿದ್ದ ಕ್ಷೇತ್ರ ಲೀಸೆಸ್ಟರ್. ಹಿಂದೂ ದೇವಾಲಯಗಳ ಮೇಲೆ ಇಲ್ಲಿ ಹಲವು ಸ್ಥಳಗಳಲ್ಲಿ ದಾಳಿ ನಡೆದಿತ್ತು. ಇದರ ವಿರುದ್ಧ ಶಿವಾನಿ ರಾಜಾ ತೀವ್ರ ಹೋರಾಟ ನಡೆಸಿದ್ರು. ಗಟ್ಟಿತನಿಯಲ್ಲಿ ಮಾತನಾಡಿದ್ರು. ತಾನು ಹಿಂದೂ ಅನ್ನೋದನ್ನ ಹೆಮ್ಮೆಯಿಂದ ಹೇಳಿಕೊಳ್ಳುವ ಶಿವಾನಿ ರಾಜಾ ಇಲ್ಲಿನ ಭಾರತೀಯ ಸಮುದಾಯದ ಅತ್ಯಂತ ಜನಪ್ರಿಯ ನಾಯಕಿ. ಸುಯಲ್ಲಾ ಬ್ರೇವ್ಮನ್, ಕನ್ಸರ್ವೇಟಿವ್ ಪಾರ್ಟಿ, ಘರೇಹಾಮ್ ಮತ್ತು ವಾಟರ್ ಲೂವೆಲ್ಲೆ ಕ್ಷೇತ್ರ. ಸುಯಲ್ಲಾ ಬ್ರೇವ್ಮನ್ ಕನ್ಸರ್ವೇಟಿವ್ ಪಕ್ಷದ ಸಚಿವೆಯಾಗಿ ಸಾಕಷ್ಟು ಹೆಸರು ಮಾಡಿದವರು. ಇತ್ತೀಚಿನ ವರ್ಷಗಳಲ್ಲಿ ಪ್ಯಾಲೆಸ್ತೇನ್ ಪರ ಹೋರಾಟದ ಹೆಸರಿನಲ್ಲಿ ಇಸ್ಲಾಂ ಮತಾಂಧರು ನಡೆಸಿದ ಪುಂಡಾಟಿಕೆಯನ್ನ ಗಟ್ಟಿ ದನಿಯಲ್ಲಿ ವಿರೋಧಿಸಿದವರು. ಈ ಪುಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೆ ಇರೋದಕ್ಕೆ ಪೊಲೀಸರನ್ನೇ ತರಾಟೆಗೆ ತೆಗೆದುಕೊಂಡಿದ್ರು. ಈ ಹೇಳಿಕೆ ವಿವಾದ ಎಬ್ಬಿಸಿದ ಪರಿಣಾಮ ಈಕೆಯನ್ನ ಸುನಾಕ್ ಸಂಪುಟದಿಂದ ಕೈಬಿಡಲಾಗಿತ್ತು. ಗಗನ್ ಮಹೀಂದ್ರ, ಕನ್ಸರ್ವೇಟಿವ್ ಪಾರ್ಟಿ, ಸೌತ್ ವೆಸ್ಟ್ ಹರ್ಟ್ಫೋರ್ಡ್ ಶೈರ್. ಗಗನ್ ಮಹೀಂದ್ರ ಅವರ ತಾತ ಬ್ರಿಟಿಷ್ ಇಂಡಿಯನ್ ಆರ್ಮಿಯ ಸದಸ್ಯರಾಗಿದ್ರು. ಗಗನ್ನ ತಂದೆ ತಾಯಿ ಪಂಜಾಬಿನಿಂದ ಬ್ರಿಟನ್ನಿಗೆ ವಲಸೆ ಬಂದವರು. 2002ರಲ್ಲಿ ಕನ್ಸರ್ವೇಟಿವ್ ಪಕ್ಷ ಸೇರಿದ್ದ ಗಗನ್ ಸತತವಾಗಿ ಗೆಲ್ಲುತ್ತಾ ಬಂದಿದ್ದಾರೆ. ಕ್ಲೇರ್ ಕೌಟಿನೋ, ಕನ್ಸರ್ವೇಟಿವ್ ಪಾರ್ಟಿ, ಈಸ್ಟ್ ಸರ್ರೆ. ಭಾರತೀಯ ಮೂಲದ ಅಭ್ಯರ್ಥಿಗಳ ಪೈಕಿ ಅತ್ಯಂತ ಹೆಚ್ಚು ಮತ ಗಳಿಸಿದವರಲ್ಲಿ ಕ್ಲೇರ್ ಪ್ರಮುಖರು. ಈಕೆಗೆ 37% ಮತಗಳು ಬಂದಿದ್ರೆ ಈಕೆ ಪ್ರತಿಸ್ಪರ್ಧಿಗೆ ಕೇವಲ 20% ಮತಗಳು ಬಿದ್ದಿವೆ. ಆ ಮೂಲಕ ಕ್ಲೇರ್ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಕನಿಷ್ಕಾ ನಾರಾಯಣ್, ಲೇಬರ್ ಪಾರ್ಟಿ, ವೇಲ್ಸ್ ಕ್ಷೇತ್ರ. ಲೇಬರ್ ಪಾರ್ಟಿಯಿಂದ ಗೆದ್ದಿರುವ ಪ್ರಮುಖರಲ್ಲಿ ಕನಿಷ್ಕಾ ನಾರಾಯಣ್ ಪ್ರಮುಖರು. ವೇಲ್ಸ್ ಕ್ಷೇತ್ರದಿಂದ ಗೆದ್ದಿರುವ ಮೊಟ್ಟ ಮೊದಲ ಅಲ್ಪಸಂಖ್ಯಾತ ಎಂಬ ಹೆಗ್ಗಳಿಕೆ ಇವರದು. ಇವರಿಗೆ 12 ವರ್ಷ ಇದ್ದಾಗ ಈತನ ಪೋಷಕರು ಬ್ರಿಟನ್ನಿಗೆ ವಲಸೆ ಬಂದಿದ್ರು. ಬ್ರಿಟನ್ನ ಸಂಸತ್ತಿನ ಸಿವಿಲ್ ಸರ್ವಿಸ್ ಪರೀಕ್ಷೆ ಪಾಸ್ ಮಾಡಿದ್ದ ಕನಿಷ್ಕಾ ಡೇವಿಡ್ ಕ್ಯಾಮರೂನ್ ಸರ್ಕಾರದ ಅವಧಿಯಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು.
ಸೀಮಾ ಮಲ್ಹೋತ್ರಾ, ಲೇಬರ್ ಪಾರ್ಟಿ, ಫೆಲ್ತಮ್ ಹೆಸ್ಟನ್ ಕ್ಷೇತ್ರ. ಸೀಮಾ ಮಲ್ಹೋತ್ರಾ 2011ರಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ. ಫ್ರೀಲಾನ್ಸರ್ ಆಗಿ ಪೊಲೀಸ್ ಇಲಾಖೆ ಜೊತೆ ಈಕೆ ಕೆಲಸ ಮಾಡಿದ್ದಾರೆ. ಅಪರಾಧ ತಡೆ ಹಾಗೂ ಸಮಾಜ ವಿರೋಧಿ ನಡವಳಿಕೆ ವಿಷಯಗಳಲ್ಲಿ ಈಕೆ ಪರಿಣಿತಿ ಹೊಂದಿದ್ದಾರೆ. ಪ್ರೀತ್ ಕೌರ್ ಗಿಲ್, ಲೇಬರ್ ಪಾರ್ಟಿ, ಬರ್ಮಿಂಗ್ಹ್ಯಾಮ್ ಎಡ್ಜ್ಬಾಸ್ಟನ್ ಕ್ಷೇತ್ರ. ಬರ್ಮಿಂಗ್ಹ್ಯಾಮ್ ಕ್ಷೇತ್ರದಿಂದ ಮರು ಆಯ್ಕೆಯಾಗಿರೋ ಪ್ರೀತ್ ಕೌರ್ ಗಿಲ್ ಬ್ರಿಟನ್ ಸಂಸತ್ತಿಗೆ ಆಯ್ಕೆಯಾದ ಮೊಟ್ಟ ಮೊದಲ ಸಿಖ್ ಮಹಿಳೆ ಎಂಬ ಹೆಗ್ಗಳಿಕೆಗೂ ಪಾತ್ರರಾದವರು. ಹಾಲಿ ಸಂಸತ್ತಿನಲ್ಲಿ ವಿರೋಧ ಪಕ್ಷದಲ್ಲಿದ್ದ ಗಿಲ್ ಪ್ರಾಥಮಿಕ ಆರೋಗ್ಯ ಕ್ಷೇತ್ರದ ಶ್ಯಾಡೋ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿದ್ರು. ತನ್ಮನ್ಜೀತ್ ಸಿಂಗ್, ಲೇಬರ್ ಪಾರ್ಟಿ, ಸ್ಲೌ ಕ್ಷೇತ್ರ. ತನ್ಮನ್ಜೀತ್ ಸಿಂಗ್ ಬ್ರಿಟನ್ ಸಂಸತ್ತಿಗೆ 2ನೇ ಬಾರಿ ಆಯ್ಕೆಯಾಗಿದ್ದಾರೆ. ಇಡೀ ಯುರೋಪಿನಲ್ಲಿ ಸಿಖ್ ಪೇಟ ಧರಿಸಿ ಯಾವುದೇ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಸಿಖ್ ಎಂಬ ಖ್ಯಾತಿಯೂ ಇವರದ್ದಾಗಿದೆ. ಬ್ರಿಟನ್ನಿನಲ್ಲಿ ಹುಟ್ಟಿದರೂ ಕೂಡ ಈತ ತನ್ನ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದು ಭಾರತದ ಪಂಜಾಬಿನಲ್ಲಿ ಅನ್ನೋದು ಅತ್ಯಂತ ಗಮನಾರ್ಹ. ಇವರಷ್ಟೇ ಅಲ್ಲ, ಇನ್ನೂ ಅನೇಕ ಭಾರತೀಯ ಮೂಲದ ಅಭ್ಯರ್ಥಿಗಳು ಈ ಬಾರಿ ಬ್ರಿಟನ್ನಿನ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. ಬ್ರಿಟನ್ನಿನಲ್ಲಿ 3ನೇ ಅತಿ ದೊಡ್ಡ ಸಮುದಾಯವಾಗಿರುವ ಹಿಂದೂಗಳು ಈ ಬಾರಿ ಸಾಕಷ್ಟು ಸಂಖ್ಯೆಯಲ್ಲಿ ಗೆದ್ದಿದ್ದಾರೆ. ಮುಂದೆ ಅಧಿಕಾರ ನಡೆಸಲಿರುವ ಲೇಬರ್ ಪಾರ್ಟಿ ಬ್ರಿಟನ್ನಿನ ಹಿಂದೂಗಳ ಹಿತ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬ ನಿರೀಕ್ಷೆ ಈಗ ಬ್ರಿಟನ್ನಿನ ಹಿಂದೂಗಳಲ್ಲಿ ಹೆಚ್ಚಾಗಿದೆ.